ಓಂ ಶಾಂತಿ. ಮುರಳಿಯ ದಿನಾಂಕ 18/5/2025. ಅವ್ಯಕ್ತ ಬಾಪ್ ದಾದಾ ರಿವೈಸ್ ಮುರಳಿ 25/3/2005. मास्टर ज्ञान सूर्य बन अनुभूति की किरणें फैलाओ, विधाता बनो, ತಪಸ್ವಿ ಬನು. ಮಾಸ್ಟರ್ ಜ್ಞಾನ ಸೂರ್ಯ ಆಗಿ ಅನುಭವದ ಕಿರಣಗಳನ್ನು ಹರಡಿಸಿರಿ. ವಿಧಾತಾ ಆಗಿರಿ, ತಪಸ್ವಿ ಆಗಿರಿ. आज बाप दादा अपने चारों ओर के होली हंस बच्चों से होली मनाने के लिए आए हैं. ಈ ದಿನ ಬಾಪ್ ದಾದಾರವರು 4 ಕಡೆಯ ಪವಿತ್ರ ಹಂಸಗಳಾದಂತಹ ಮಕ್ಕಳ ಜೊತೆಗೆ ಹೋಳಿ ಹಬ್ಬ ಮಾಡಲು ಬಂದಿದ್ದಾರೆ. बच्चे भी प्यार की डोर में बंधे हुए होली मनाने के लिए पहुँच गए हैं. ಮಕ್ಕಳು ಸಹ ಪರಮಾತ್ಮನ ಸ್ನೇಹದ ಬಂಧನದಲ್ಲಿ ಬಂಧಿತನಾಗಿ ಹೋಳಿ ಹಬ್ಬ ಮಾಡುವುದಕ್ಕಾಗಿ ಮಧುಬನಕ್ಕೆ ಬಂದು ತಲುಪಿದ್ದಾರೆ. बाप दादा सर्व बच्चों के भाग्य को देख रहे थे. कितना बड़ा भाग्य, जितने ही होलीएस्ट उतने ही हाईएस्ट भी है. ಬಾಪ್ ದಾದಾರವರು ಮಕ್ಕಳ ಭಾಗ್ಯವನ್ನು ನೋಡ್ತಾ ಇದ್ದಾರೆ. ಎಷ್ಟು ದೊಡ್ಡ ಭಾಗ್ಯ ಇದೆಯೋ, ಎಷ್ಟು ಪವಿತ್ರಾತಿ ಪವಿತ್ರ ಆಗಿದ್ದಾರೆಯೋ ಅಷ್ಟೇ ಮಕ್ಕಳು ಹೈಯೆಸ್ಟ್ ಅಂದರೆ ಶ್ರೇಷ್ಠಾತಿ ಶ್ರೇಷ್ಠನೂ ಆಗಿದ್ದಾರೆ. सारे कल्प में आप सबके भाग्य से ऊंचा भाग्य और किसी का नहीं है. ಇಡೀ ಕಲ್ಪದಲ್ಲಿ ನಿಮಗಿಂತ ದೊಡ್ಡ ಭಾಗ್ಯ ಯಾರಿಗೂ ಸಿಕ್ಕಿಲ್ಲ. जानते हो ना अपने भाग्य को. ಗೊತ್ತಿದೆ ತಾನೆ ನಿಮ್ಮ ಭಾಗ್ಯ ಎಷ್ಟು ದೊಡ್ಡದಾಗಿದೆ ಅಂತ. वर्तमान समय भी परमात्मा पालना, परमात्मा पढ़ाई और परमात्मा वरदानों से पल रहे हो. ವರ್ತಮಾನ ಸಮಯದಲ್ಲಿ ಪರಮಾತ್ಮನ ಪಾಲನೆ, ಪರಮಾತ್ಮನ ಶಿಕ್ಷಣ, ಪರಮಾತ್ಮನ ವರದಾನದಿಂದ ನೀವು ನಡೀತಾ ಇದ್ದೀರಿ. ಭವಿಷ್ಯ में भी विश्व के राज्य अधिकारी बनते हो. बनना ही है, निश्चित है, निश्चय है. बाद में भी जब पूज्य बनते हो तो आप श्रेष्ठ आत्माओं जैसी पूजा विधि पूर्वक और किसी भी नहीं होती है. ಭವಿಷ್ಯದಲ್ಲೂ ವಿಶ್ವರಾಜ್ಯ ಅಧಿಕಾರಿ ಆಗ್ತೀರಿ, ಹಾಗೆ ಆಗ್ತೀರಿ ಎಂಬ ನಿಶ್ಚಯ ಇದೆ ಮತ್ತು ಅದು ನಿಶ್ಚಿತ ಆಗಿದೆ. ಭಕ್ತಿ ಮಾರ್ಗದಲ್ಲೂ ಕೂಡ ಪೂಜ್ಯ ದೇವಾತ್ಮರ ರೂಪದಲ್ಲಿ ನಿಮ್ಮ ಪೂಜೆ ವಿಧಿಪೂರ್ವಕವಾಗಿ ನಡೀತದೆ. तो वर्तमान भविष्य और पूज्य स्वरूप में हाईएस्ट अर्थात ऊंचे ते ऊंचे हैं. ವರ್ತಮಾನ ಸಮಯದಲ್ಲೂ ಸಂಗಮ ಯುಗದ ಪವಿತ್ರ ಬ್ರಾಹ್ಮಣರು ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದೀರಿ. ಭವಿಷ್ಯದಲ್ಲೂ ಶ್ರೇಷ್ಠಾತಿ ಶ್ರೇಷ್ಠ ವಿಶ್ವರಾಜ್ಯ ಅಧಿಕಾರಿಗಳು ಆಗ್ತೀರಿ. ಭಕ್ತಿ ಮಾರ್ಗದಲ್ಲೂ ಪೂಜ್ಯ ಸ್ವರೂಪದಲ್ಲಿ ಪೂಜೆಗೆ ಯೋಗ್ಯರಾದಂತಹ ಶ್ರೇಷ್ಠಾತಿ ಶ್ರೇಷ್ಠ ದೇವತೆಗಳಾಗ್ತೀರಿ. आपके जड़ चित्र उन्हों की भी हर कर्म की पूजा होती है. अनेक धर्म पिता महान आत्माएं हुए हैं, लेकिन ऐसे विधि पूर्वक पूजा आप ऊंचे ते ऊंचे परमात्मा बच्चों की होती है. ನಿಮ್ಮ ಜಡಚಿತ್ರಗಳ ಪೂಜೆ
ವಿಧಿಪೂರ್ವಕವಾಗಿ ನಡೀತದೆ. ಪ್ರತಿಯೊಂದು ಕರ್ಮದ ಪೂಜೆ ನಡೀತದೆ. ಈ ಪ್ರಪಂಚದಲ್ಲಿ ಅನೇಕ ಧರ್ಮಾತ್ಮರು ಮಹಾತ್ಮರು ಆಗಿ ಹೋದರು. ಆದರೆ ದೇವತೆಗಳ ಸಮಾನ ವಿಧಿಪೂರ್ವಕವಾದಂಥ ಪೂಜೆ, ವಿಧಿವಿಧಾನದಿಂದ ಮಾಡುವ ಪೂಜೆ ಯಾರಿಗೂ ನಡೆಯೋದಿಲ್ಲ. आप ऊंचे ते ऊंचे परमात्मा बच्चों की होती है, क्योंकि इस समय हर कर्म में कर्म योगी बन कर्म करने की विधि का फल पूजा भी विधि पूर्वक होती है. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ನೀವು ಕರ್ಮ ಮಾಡುವಾಗಲೂ ಕರ್ಮಯೋಗಿಯಾಗಿ ಕರ್ಮ ಮಾಡ್ತೀರಿ. ಆದ್ದರಿಂದ ನಿಮ್ಮ ಪ್ರತಿಯೊಂದು ಕರ್ಮಕ್ಕೂ ಭಕ್ತಿ ಮಾರ್ಗದಲ್ಲಿ ಪೂಜೆ ನಡೀತದೆ. ದೇವತೆಗಳನ್ನು ಎಬ್ಬಿಸಲಿಕ್ಕೆ ಒಂದು ಪೂಜೆ, ಸ್ನಾನ ಮಾಡಿಸ್ಲಿಕ್ಕೆ ಒಂದು ಪೂಜೆ, ಊಟ ಮಾಡಿಸ್ಲಿಕ್ಕೆ ಒಂದು ಪೂಜೆ, ಸಾಯಂಕಾಲ ಒಂದು ಅಲಂಕಾರದ ಪೂಜೆ, ರಾತ್ರಿ ಮಲಗಿಸ್ಲಿಕ್ಕೆ ಒಂದು ಪೂಜೆ ನಡೀತದೆ. यह संगम समय के पुरुषार्थ की प्रारब्ध मिलती. ಅದು ಎಲ್ಲವೂ ಕೂಡ ಸಂಗಮ ಯುಗದಲ್ಲಿ ನೀವು ಮಾಡಿದ ಪುರುಷಾರ್ಥದ ಫಲ ಆಗಿರ್ತದೆ, ಪ್ರಾರಬ್ಧ ಆಗಿರ್ತದೆ. ऊंचे ते ऊंच भगवान बच्चों को ऊंचे ते ऊंची प्राप्ति कराते हैं. ಶ್ರೇಷ್ಠಾತಿ ಶ್ರೇಷ್ಠ ಪರಮಾತ್ಮ ಮಕ್ಕಳಿಗೂ ಕೂಡ ಶ್ರೇಷ್ಠಾತಿ ಶ್ರೇಷ್ಠ ಪ್ರಾಪ್ತಿಯನ್ನು ಮಾಡಿಸ್ತಾರೆ. ಹೋಲಿ ಅರ್ಥಾತ್ ಪವಿತ್ರತಾ. होलीएस्ट भी हो तो हाईएस्ट भी हो. इस ब्राह्मण जीवन का फाउंडेशन ही ಪವಿತ್ರತಾ है. ಸಂಗಮ ಯುಗದಲ್ಲಿ ನೀವು ಪವಿತ್ರಾತಿ ಪವಿತ್ರನೂ ಆಗಿದ್ದೀರಿ ಮತ್ತು ಶ್ರೇಷ್ಠಾತಿ ಶ್ರೇಷ್ಠನೂ ಆಗಿದ್ದೀರಿ. ಈ ಬ್ರಾಹ್ಮಣ ಜೀವನದ ಬುನಾದಿಯಾಗಿದೆ ಪವಿತ್ರತೆ. ಸಂಕಲ್ಪ ಮಾತ್ರ भी अपवित्रता ಶ್ರೇಷ್ಠ बनने नहीं देती. ಸಂಕಲ್ಪ ಮಾತ್ರದಲ್ಲೂ ಅಪವಿತ್ರತೆ ಇದ್ದಿದ್ದೇ ಆದರೆ ಅದು ನಿಮ್ಮನ್ನು ಶ್ರೇಷ್ಠ ಆಗಲಿಕ್ಕೆ ಬಿಡೋದಿಲ್ಲ. पवित्रता सुख शांति की जननी है, सर्व प्राप्तियों की चाबी है. इसलिए आप सबका स्लोगन है, पवित्र बनो योगी बनो. ಪವಿತ್ರತೆಯೇ ಸುಖ ಶಾಂತಿಯ ಜನನಿಯಾಗಿದೆ. ಪವಿತ್ರತೆಯೇ ಸರ್ವ ಪ್ರಾಪ್ತಿಗಳ ಆಧಾರ ಅಥವಾ ಚಾವಿಯಾಗಿದೆ. ಆದ್ದರಿಂದ ತಮ್ಮ ಒಂದು ಮಹಾವಾಕ್ಯ ಇದೆ, ಪವಿತ್ರ ಬನೋ ಯೋಗಿ ಬನೋ. ಪವಿತ್ರ ಆಗಿರಿ, ಯೋಗಿಗಳಾಗಿರಿ. जो होली भी यादगार है उसमें भी देखो पहले जलाते हैं फिर मनाते हैं. ಹೋಳಿ ಹಬ್ಬ ನಿಮ್ಮದೇ ಆಗಿರುವಂತಹ ಹಬ್ಬ ಆಗಿದೆ. ನಿಮ್ಮ ನೆನಪಿನಾರ್ಥವಾಗಿ ಆಚರಿಸುವಂತಹ ಹಬ್ಬ. ಹೋಳಿಯಲ್ಲಿ ಮೊದಲು ಸುಡ್ತಾರೆ, ನಂತರ ಪರಸ್ಪರರ ಮೇಲೆ ಬಣ್ಣ ಹಾಕಿ ಖುಷಿಯನ್ನು ಆಚರಿಸ್ತಾರೆ. जलाने के बिना नहीं मनाते. अपवित्रता को जलाना योग के अग्नि द्वारा अपवित्रता को जलाते हो. ಮೊದಲು ಸುಡುವುದು, ನಂತರ ಹಬ್ಬ ಮಾಡುವುದು. ಅಪವಿತ್ರತೆಯನ್ನು ಸುಟ್ಟಾಕ್ತಾರೆ. ಯೋಗ ಅಗ್ನಿಯಿಂದ ಅಪವಿತ್ರತೆಯನ್ನು ಸುಡ್ತಾರೆ. उसका यादगार वह आग में जलाते हैं और जलाने के बाद जब पवित्र बनते हैं तो खुशियों में मनाते. ಅವರು ಕೂಡ ಮೊದಲು ಹೋಳಿ ಹಬ್ಬ ಅಂದರೆ ಕಾಮದಹನ ಮಾಡ್ತಾರೆ, ಸುಟ್ಟಿದ ನಂತರ ಖುಷಿಯ ಆಚರಣೆ ಮಾಡ್ತಾರೆ. पवित्र बनने का यादगार मिलन मनाते हैं.
क्योंकि आप सभी भी जब अपवित्रता को जलाते हो परमात्मा संग के रंग में लाल हो जाते हो. ಸುಡುವುದು ಅಂದರೆ ಪವಿತ್ರ ಆಗುವುದು ಮತ್ತು ಪರಮಾತ್ಮನ ಮಿಲನ ಮಾಡುವುದು. ಅಪವಿತ್ರತೆಯನ್ನು ಸುಟ್ಟು ಹಾಕಿದ ನಂತರ ತಾವೆಲ್ಲ ಮಕ್ಕಳು ಪರಮಾತ್ಮನ ಸಂಘದಲ್ಲಿ ಸಂಘದ ರಂಗಿನಲ್ಲಿ ಮುಳುಗಿ रंगीना आगी बिड़तीरी. सर्व आत्माओं के प्रति शुभ भावना शुभ कामना का मिलन मनाते हो. ಹಾಗೂ ಸರ್ವ ಆತ್ಮರ ಪ್ರತಿಯಾಗಿ ಶುಭ ಭಾವನೆ ಶುಭ ಕಾಮನೆಯ ಮಿಲನ ಮಾಡ್ತೀರಿ. इसका यादगार मंगल मिलन मनाते हैं. ಇದರ ನೆನಪಿನಾರ್ಥವಾಗಿ ಬಣ್ಣ ಆಡುವ ದಿನ ಎಲ್ಲರೂ ಪರಸ್ಪರ ಮಂಗಲ ಮಿಲನ ಮಾಡ್ತಾರೆ. ತಮ್ಮಲ್ಲಿ ಇರುವ ಭೇದ ಭಾವನೆಗಳನ್ನು ಮರೆತು ಎಲ್ಲರೂ ಮಂಗಲ ಮಿಲನ ಮಾಡ್ತಾ ಹಬ್ಬವನ್ನು ಆಚರಿಸ್ತಾರೆ. इसलिए बाप यही स्मृति दिलाते कि सदा हरेक से दुआएं लो दुआएं दो. ಆದ್ದರಿಂದ ಬಾಬಾ ಎಲ್ಲರಿಗೂ ಈ ಒಂದು ನೆನಪನ್ನು ಮಾಡಿಕೊಡ್ತಾರೆ. ಮಕ್ಕಳೇ, ಆಶೀರ್ವಾದ ಕೊಡಿ, ಆಶೀರ್ವಾದ ಪಡೆಯಿರಿ. अपने दुआओं की शुभ भावना से मंगल मिलन मनाओ. क्योंकि अगर कोई बद दुआ देता भी है तो वह परवश है अपवित्रता से. लेकिन अगर आप बद दुआ को मन में समाते हो तो क्या खुश रहते हो. ಬಾಬಾ ಹೇಳ್ತಾರೆ, ಯಾರಾದರೂ ನಿಮಗೆ ಶಾಪ ಕೊಡ್ತಾರಂದರೆ ಆ ಸಮಯದಲ್ಲಿ ಅವರು ಅಪವಿತ್ರತೆಗೆ ಪರವಶ ಆಗಿರ್ತಾರೆ. ಆದರೆ ಅವರು ಶಾಪ ಕೊಟ್ಟರೂ ಅದನ್ನು ನೀವು ಮನಸ್ಸಿನಲ್ಲಿ ಸಮಾವೇಶ ಮಾಡಿಕೊಳ್ಳಬಾರದು. ಅದನ್ನು ಮನಸ್ಸಿನ ಮೂಲಕ ಸ್ವೀಕಾರ ಮಾಡಬಾರದು. या व्यर्थ संकल्पों का क्यों क्या कैसे कौन इस दुख का अनुभव भी नहीं कर. ಯಾರಾದರೂ ನಿಮಗೆ ಶಾಪ ಕೊಟ್ಟರು ಯಾಕೆ ಕೊಟ್ಟರು, ಹೇಗೆ ಕೊಟ್ಟರು, ಯಾವಾಗ ಕೊಟ್ಟರು ಅಂತ ಪ್ರಶ್ನೆಗಳಲ್ಲಿ ಸಿಲುಕಿ ವ್ಯರ್ಥದಲ್ಲಿ ಹೋಗಿ ದುಃಖದ ಅನುಭವ ಮಾಡಬಾರದು. बद दुआ लेना अर्थात अपने को भी दुख और अशांति का अनुभव कराना. ಶಾಪವನ್ನು ಸ್ವೀಕರಿಸುವುದು ಅಂದರೆ ತಮಗೆ ತಾವು ದುಃಖ ಮತ್ತು ಅಶಾಂತಿಯ ಅನುಭವದಲ್ಲಿ ಮುಳುಗಿಸುವುದು. ದುಃಖ ಮತ್ತು ಅಶಾಂತಿಯ ಅನುಭವ ಮಾಡುವುದು. जो बाप दादा श्रीमत देते सुख दो सुख लो, उस श्रीमत का उल्लंघन हो जाता है. ಯಾವಾಗ ನೀವು ಅನ್ಯರ ಶಾಪದಿಂದ ದುಃಖಿ ಆಗ್ತೀರಿ ಆಗ ಪರಮಾತ್ಮ ಯಾವ ಶ್ರೀಮತ ಕೊಟ್ಟಿದ್ದಾರೆ, ಸುಖ ಕೊಡಿ ಸುಖ ಪಡೆಯಿರಿ ಅಂತ, ಆ ಶ್ರೀಮತದ ಉಲ್ಲಂಘನೆ ಆಗಿಬಿಡ್ತದೆ. तो सभी बच्चे दुआ लेना और दुआ देना सीख गए हो ना. ಎಲ್ಲರೂ ಸಹ ಆಶೀರ್ವಾದ ಕೊಡಬೇಕು, ಆಶೀರ್ವಾದ ಪಡಿಬೇಕು. ಇದನ್ನು ಎಲ್ಲರೂ ಕಲ್ತಿದ್ದೀರಿ ತಾನೆ. प्रतिज्ञा और दृढ़ता, दृढ़ता से प्रतिज्ञा करो. सुख देना है और सुख लेना है. ದೃಢತೆಯಿಂದ ಪ್ರತಿಜ್ಞೆ ಮಾಡಿರಿ. ಸುಖ ಕೊಡಬೇಕು, ಸುಖ ತಗೋಬೇಕು. प्रतिज्ञा करने की हिम्मत है. आज से दृढ़ता का संकल्प लेना. दुआ लेंगे दुआ देंगे. ಮೊದಲನೇದು ಸುಖ ಕೊಡಬೇಕು, ಸುಖ ತಗೋಬೇಕು. ಹಾಗೆಯೇ ಮತ್ತೊಂದು ದೃಢ ಸಂಕಲ್ಪ ಮಾಡಿರಿ, ಆಶೀರ್ವಾದ ಕೊಡಬೇಕು, ಆಶೀರ್ವಾದ ಪಡೆಯಬೇಕು.
पक्का है, कच्चा नहीं होना। कच्चे बनेंगे तो कच्चे फल को चिड़िया बहुत खाती। ದೃಢತಾ ಸಫಲತಾ ಕಿ ಚಾವಿ. ಈ ಪ್ರತಿಜ್ಞೆಯಲ್ಲಿ ಪಕ್ಕಾ ಆಗಬೇಕು, ಕಚ್ಚಾ ಆಗಬಾರದು. ಕಚ್ಚಾ ಆಗಿಬಿಟ್ರೆ ಮಾಯೆ ಎಂಬ ಪಕ್ಷಿ ಬಂದು ಆ ಕಚ್ಚಾ ಹಣ್ಣನ್ನು ತಿಂದು ಹಾಕ್ತದೆ. ಆದ್ದರಿಂದ ಪಕ್ಕಾ ಪ್ರತಿಜ್ಞೆ, ದೃಢತೆಯ ಪ್ರತಿಜ್ಞೆ ಮಾಡಬೇಕು. ಆ ದೃಢತೆಯೇ ಸಫಲತೆಗೆ ಚಾವಿಯಾಗಿದೆ. सभी के पास चाबी है ना, चाबी कायम है, माया चोरी तो नहीं कर लेते. ಎಲ್ಲರ ಹತ್ತಿರ ಚಾಬಿ ಇದೆ ತಾನೆ, ಮಾಯೆ ಆ ಚಾಬಿಯನ್ನು ಕಳ್ಳತನ ಮಾಡೋದಿಲ್ಲ ತಾನೆ. उसको भी चाबी से प्यार है, सदैव संकल्प करते हुए यह संकल्प इमर्ज करो, मर्ज नहीं इमर्ज. ಸದಾ ಸಂಕಲ್ಪ ಮಾಡ್ರಿ, ನಾನು ಆಶೀರ್ವಾದ ಕೊಡಬೇಕು, ಆಶೀರ್ವಾದ ಪಡಿಬೇಕು. ದೃಢತೆಯ ಚಾಬಿ ಸದಾ ನಿಮ್ಮ ಹತ್ತಿರ ಇಟ್ಕೊಳ್ಳಿ. ಆ ಚಾಬಿಯ ಮೇಲೆ ಮಾಯೆಗೂ ಬಹಳ ಪ್ರೀತಿ ಇದೆ. इमर्ज करो, मुझे करना ही है, बनना ही है, होना ही है. इसको कहा जाता निश्चय बुद्धि विजयंती. ನಾನು ವಿಜಯಿ ಆಗಲೇಬೇಕು, ಆಗೇ ಆಗ್ತೀನಿ, ಆಗಿಬಿಟ್ಟಿದ್ದೀನಿ ಅನ್ನುವ ಥರ ದೃಢ ಸಂಕಲ್ಪ ಮಾಡಿರಿ. ಈ ಥರ ದೃಢ ಸಂಕಲ್ಪ ಮಾಡುವಂಥ ಮಕ್ಕಳಿಗೆ ನಿಶ್ಚಯ ಬುದ್ಧಿ ಮಕ್ಕಳು ಅಂತ ಹೇಳಲಾಗ್ತದೆ. ನಿಶ್ಚಯ ಬುದ್ಧಿ ವಿಜಯಂತಿ ಅಂತಲೂ ಹೇಳಲಾಗ್ತದೆ. ಡ್ರಾಮಾ ವಿಜಯ का बना पड़ा है, सिर्फ रिपीट करना है. ನಿಮ್ಮ ಪಾಲಿಗೆ ವಿಜಯ ನಾಟಕದಲ್ಲಿ ಕಲ್ಪಕ್ಕೂ ಫಿಕ್ಸ್ ಆಗಿದೆ. ವಿಜಯಿ ಆಗಿರುವಂಥ ಪಾತ್ರ ಮತ್ತೆ ನೀವು ರಿಪೀಟ್ ಮಾಡಬೇಕು. ಕ್ಯಾ ಮುಷ್ಕಿಲ್ ಹೈ, ಮಾಡಿದ ಕೆಲಸನೇ ಮತ್ತೊಮ್ಮೆ ಮಾಡಲಿಕ್ಕೆ ಕಷ್ಟ ಆಗ್ತದೇನೋ. अपने आप ही सहज को मुश्किल कर देते. ಆದರೆ ನೀವೇ ಮಕ್ಕಳು ಸಹಜ ಇದ್ದಿದ್ದನ್ನು ಕಷ್ಟ ಮಾಡಿಕೊಳ್ತೀರಿ. छोटी सी गलती करते, क्या एक तरफ कहते हो कि बाप हमारे साथ कंबाइंड है, साथ नहीं कंबाइंड है. ಬಾಬಾ ಹೇಳ್ತಾರೆ, ಕಷ್ಟ ಆಗಲಿಕ್ಕೆ ಕಾರಣ ಏನು ಅಂದರೆ, ಒಂದು ಕಡೆ ಹೇಳ್ತೀರಿ ಬಾಬಾ ನನ್ನ ಜೊತೆಗಾರ, ಬರೇ ಜೊತೆಗಾರ ಅಲ್ಲ, ನಾನು ಬಾಬಾ ಸಂಯುಕ್ತ ರೂಪಧಾರಿ ಆಗಿದ್ದೇವೆ ಅಂತ ಹೇಳ್ತೀರಿ ತಾನೆ. मधुबन निवासी पांडव भवन ज्ञान सरोवर सभी को पूछ रहे, बाप दादा कंबाइन है. ಡಬಲ್ ವಿದೇಶಿ ಮಕ್ಕಳು, ಮಧುಬನ ನಿವಾಸಿಗಳು, ಪಾಂಡವ ಭವನದ ನಿವಾಸಿಗಳು, ಜ್ಞಾನ ಸರೋವರದ ನಿವಾಸಿಗಳು ಎಲ್ಲರಿಗೂ ಬಾಬಾ ಕೇಳ್ತಾ ಇದ್ದಾರೆ, ನೀವು ಬಾಬನ ಜೊತೆಗೆ ಕಂಬೈಂಡ್ ಇದ್ದೀರಾ? ಎಲ್ಲರೂ ಕೈ ಎತ್ತಿದ್ರು. ಜಬ್ ಸರ್ವಶಕ್ತಿವಾನ್ ಬಾಪ್ ದಾದಾ ಕಂಬೈಂಡ್ ಹೈ, ಫಿರ್ ಅಕೇಲೆ ಕ್ಯೋ ಬನ್ ಜಾತೆ. ಸರ್ವಶಕ್ತಿವಂತ ತಂದೆ ನಿಮ್ಮ ಸಂಯುಕ್ತ ರೂಪದಲ್ಲಿ ಇದ್ದಾರೆ ಅಂದಾಗ ನೀವ್ಯಾಕೆ ದುರ್ಬಲ ಆಗ್ತೀರಿ? ಅಕೇಲೆ ಬನ್ ಜಾತೆ ಹೋ ತಬ್ ಕಮ್ಜೋರ್ ಬನ್ ಜಾತೆ. ಬಾಬವ್ರನ್ನ ಮರೆತು ಒಂಟಿ ಆಗ್ತೀರಿ, ಆಗ ದುರ್ಬಲ ಆಗಿಬಿಡ್ತೀರಿ. ಕಂಬೈನ್ ರೂಪ ಮೇ ರಹೋ, ಬಾಪ್ ದಾದಾ हर एक बच्चे के हर समय सहयोगी है. ಸದಾ ನನ್ನ ಜೊತೆಗೆ ಸಂಯುಕ್ತ ರೂಪಧಾರಿಯಾಗಿ ಇರಿ.
ಬಾಪ್ ದಾದಾ ಪ್ರತಿಯೊಂದು ಸಮಯದಲ್ಲಿ ನಿಮಗೆ सहयोगी शिव बाप परम धाम से आए ही क्यों, बच्चों के सहयोगी बनने के लिए आए हैं। ಶಿವ ತಂದೆ ಪರಮಧಾಮದಿಂದ ಬಂದಿದ್ದು ಯಾಕೆ? ಮಕ್ಕಳಿಗೆ ಸಹಯೋಗ ಕೊಡುವುದಕ್ಕಾಗಿಯೇ ಬಂದಿದ್ದಾರೆ। देखो ब्रह्मा बाप भी व्यक्त से अव्यक्त हुए किस लिए? ಬ್ರಹ್ಮ ತಂದೆಯೂ ಕೂಡ ವ್ಯಕ್ತದಿಂದ ಅವ್ಯಕ್ತ ಆದರು ಯಾಕೆ? साकार शरीर से अव्यक्त रूप में ज़्यादा से ज़्यादा सहयोग दे सकते, तो बाप दादा सहयोग देने के लिए ऑफ़र कर रहे हैं, तो अकेले क्यों बन जाते हो? ಸಾಕಾರ ತಂದೆ ಅವ್ಯಕ್ತ ಆಗಿದ್ದು ಕೂಡ ಮಕ್ಕಳಿಗೆ ಹೆಚ್ಚಿನ ಸಹಯೋಗ ಕೊಡುವುದಕ್ಕಾಗಿ। ಹೀಗೆ ಬಾಪ್ ದಾದಾ ಇಬ್ಬರೂ ಕೂಡ ನಿಮಗೆ ಸಹಯೋಗದ ಆಫರ್ ಕೊಡ್ತಾ ಇದ್ದಾರೆ। ಆದರೂ ಕೂಡ ನೀವ್ಯಾಕೆ ಒಂಟಿ ಆಗ್ತೀರಿ? मेहनत में क्यों लग जाते? जन्म तो मेहनत की है ना, 63 जन्म, क्या वह मेहनत के संस्कार अभी भी खींचते हैं? ಬಾಬಾ ಹೇಳ್ತಾರೆ 63 ಜನ್ಮಗಳಿಂದ ಪರಿಶ್ರಮದ ಸಂಸ್ಕಾರ ನಿಮ್ಮಲ್ಲಿ ಬಂದಿದೆ। ಮತ್ತೆ ಮತ್ತೆ ಆ ಪರಿಶ್ರಮದ ಸಂಸ್ಕಾರ ನಿಮ್ಮನ್ನು ತನ್ನ ಕಡೆಗೆ ಎಳಿತಾ ಇದೆ ಏನು? ಮೊಹಬ್ಬತ್ ಮೇ ರಹೋ, ಲವ್ ಮೇ ಲೀನ ರಹೋ। ಮೊಹಬ್ಬತ್ ಮೆಹನತ್ ಸೆ ಮುಕ್ತ ಕರಾನೆ ವಾಲಿ। ನೀವು ತಂದೆಯ ಪ್ರೀತಿಯಲ್ಲಿರಿ, ಆಗ ಆ ಪ್ರೀತಿ ನಿಮ್ಮನ್ನು ಪರಿಶ್ರಮದಿಂದ ಮುಕ್ತ ಮಾಡ್ತದೆ। क्या आदत से मजबूर हो? सहयोगी सहज योगी है। बाप दादा विशेष बच्चों के लिए परमधाम से सौगात लाए हैं, हाथेली पर बहिश्त लाए हैं। आपका चित्र भी है ना। ಬಾಪ್ ದಾದಾರವರು ವಿಶೇಷವಾಗಿ ಮಕ್ಕಳಿಗೆ ಪರಮಧಾಮದಿಂದ ಸ್ವರ್ಗದ ಉಡುಗೊರೆಯನ್ನು ತಂದಿದ್ದಾರೆ। राज्य भाग्य लाए हैं बच्चों के लिए, इसलिए बाप दादा को मेहनत अच्छी नहीं लगती। ಬಾಪ್ ದಾದಾರವರು ಮಕ್ಕಳ ಸಲುವಾಗಿ ರಾಜ್ಯ ಭಾಗ್ಯ ತಂದಿದ್ದಾರೆ। ಆದ್ದರಿಂದ ಬಾಪ್ ದಾದಾರವರಿಗೆ ನಿಮ್ಮ ಪರಿಶ್ರಮ ಇಷ್ಟ ಆಗೋದಿಲ್ಲ। बाप दादा हर बच्चे को मेहनत मुक्त मोहब्बत में मगन देखना चाहते। ಬಾಬೋರು ಮಕ್ಕಳನ್ನು ಪರಿಶ್ರಮದಿಂದ ಮುಕ್ತ ಮತ್ತು ಪ್ರೇಮದಲ್ಲಿ ಮಗ್ನ ಆಗಿರುವ ಸ್ಥಿತಿಯಲ್ಲಿ ನೋಡಲು ಇಷ್ಟಪಡ್ತಾರೆ। मेहनत व माया के युद्ध से मुक्त बनने की आज संकल्प द्वारा होली जलाएंगे। ಪರಿಶ್ರಮದಿಂದ ಮುಕ್ತ, ಮಾಯೆ ಯುದ್ಧದಿಂದ ಮುಕ್ತ ಆಗುವ ದೃಢ ಸಂಕಲ್ಪದ ಹೋಳಿ ಹಬ್ಬ ಆಚರಿಸ್ರಿ। जलाना माना नाम निशान गुम, कोई भी चीज़ जलाते हैं तो नाम निशान खत्म हो जाता है। ಸುಡುವುದು ಅಂದರೆ ಅದರ ಹೆಸರು ಗುರುತು ಕೂಡ ಮಾಯವಾಗಿ ಬಿಡ್ತದೆ। ಹಾಗೆ ಪರಿಶ್ರಮ ಮತ್ತು ಯುದ್ಧದ ಗುರುತು ಕೂಡ ನಿಮ್ಮಲ್ಲಿ ಉಳಿಬಾರದು। ಆ ರೀತಿಯಲ್ಲಿ ಪರಿಶ್ರಮ ಮತ್ತು ಮಾಯೆಯ ಯುದ್ಧದಿಂದ ನೀವು ಮುಕ್ತ ಆಗಬೇಕು। बाप दादा सभी के हाथ देख रहे, हाथ देख कर खुश हो रहे हैं, लेकिन मन का हाथ हिलाना, ಸ್ಥೂಲವಾದ ಕೈಯನ್ನು ಅಲ್ಲಾಡಿಸಿ ಬಾಬೋರ್ಗೆ ಖುಷಿ ಮಾಡ್ತೀರಿ। ಆದರೆ ಬಾಬಾ ಹೇಳ್ತಾರೆ ಸ್ಥೂಲ ಕೈಯ ಜೊತೆಗೆ ಮನಸ್ಸಿನ ಕೈಯನ್ನು ಅಲ್ಲಾಡಿಸಬೇಕು।
यह हाथ हिलाना तो बहुत ईजी है, अगर मन ने माना करना ही है, हुआ ही पड़ा है तो कर देंगे. ಈ ಕೈಯನ್ನು ಅಲ್ಲಾಡಿಸೋದು ಬಹಳ ಸಹಜ, ಆದರೆ ಮನಸ್ಸಿನಿಂದ ಒಪ್ಪಿಕೊಳ್ಳುವುದು ಸ್ವಲ್ಪ ಕಷ್ಟ. ಮನಸ್ಸಿನಿಂದ ದೃಢ ಸಂಕಲ್ಪ ಮಾಡ್ರಿ, ಕಲ್ಪಕ್ಕೂ ನಾವು ಪರಿಶ್ರಮದಿಂದ ಮುಕ್ತ ಆಗಿದ್ದೇವೆ, ಈ ಕಲ್ಪದಲ್ಲೂ ಆಗ್ತೇವೆ ಅಂತ. ನಯೇ ನಯೇ भी पहली बारी मिलन मनाने के लिए आए हैं, डबल फॉरेनर्स भी है. बाप दादा विशेष उनको अपना भाग्य बनाने की मुबारक दे रहे, लेकिन यह मुबारक स्मृति में रखना और अभी सबको लास्ट सो फास्ट जाने का चांस है, क्योंकि फाइनल रिजल्ट आउट नहीं हुई तो लास्ट में आने वाले भी पहले वालों से फास्ट आए हो, लेकिन लास्ट सो फास्ट और फास्ट सो फस्ट आ सकते. ಹೊಸದಾಗಿ ಬಂದಂಥ ಮಕ್ಕಳಿಗೂ ಬಾಬಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹೊಸದಾಗಿ ಬಂದಂಥ ಮಕ್ಕಳು, ತಡವಾಗಿ ಬಂದಂಥ ಮಕ್ಕಳಿಗೆ ಬಾಬಾ ಹೇಳ್ತಾ ಇದ್ದಾರೆ, ಭಲೆ ನೀವು ಕೊನೆಗೆ ಬಂದಿದ್ದೀರಿ, ಆದರೆ ಲಾಸ್ಟ್ ಸೋ ಫಾಸ್ಟ್ ಸೋ ಫಸ್ಟ್, ನಂಬರ್ 1 ಸ್ಥಾನದಲ್ಲಿ ನೀವು ಬರಬಹುದು. छुट्टी है तो सदा यह लक्ष्य रखना कि मुझ आत्मा को फास्ट और फर्स्ट क्लास में आना ही है. ನಂಬರ್ 1 ಬರಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ, ನಂಬರ್ 1 ತಗೊಳ್ಳಿಕ್ಕೆ. ಆದ್ದರಿಂದ ಸದಾ ಈ ಒಂದು ಗುರಿಯನ್ನು ಇಟ್ಕೊಳ್ಳಿ, ನಾನು ಆತ್ಮ ತೀವ್ರಗತಿಯಿಂದ ಪುರುಷಾರ್ಥ ಮಾಡಬೇಕು ಮತ್ತು ಪ್ರಥಮ ದರ್ಜೆಯಲ್ಲಿ ಬರಬೇಕು ಅಂತ. हाँ VIP बहुत आए, टाइटल VIP का है. जो भी VIP आए हैं वह लंबा हाथ उठाओ. ಈ ಸಭೆಯಲ್ಲಿ ವಿಶೇಷ ಗಣ್ಯ ವ್ಯಕ್ತಿಗಳು ಬಹಳ ಜನ ಬಂದಿದ್ದಾರೆ. ಆ ಎಲ್ಲ VIPಗಳಿಗೆ ಬಾಬಾ ಹೇಳ್ತಿದ್ದಾರೆ, ನಿಮ್ಮ ಕೈ ಎತ್ತರಿ. करीब 150 भारत के मेहमान बाप दादा के सामने बैठे. 150 ಜನ ವಿಶೇಷ ವ್ಯಕ್ತಿಗಳು, ವಿಶೇಷ ಅತಿಥಿಗಳು ಬಾಪ್ ದಾದಾರವರ ಸನ್ಮುಖದಲ್ಲಿ ಕುಳಿತಿದ್ದಾರೆ. ವೆಲ್ಕಮ್, ಅಪ್ನೆ ಘರ್ ಮೇ ಆನೆ ಕಿ ವೆಲ್ಕಮ್. ನೀವು ನಿಮ್ಮ ಮನೆಗೆ ಬಂದಿದ್ದೀರಿ, ನಿಮ್ಮ ಮನೆಗೆ ಬರೋದಕ್ಕಾಗಿ ನಿಮಗೆ ಸ್ವಾಗತ ಅಂತ ಬಾಬೋರೆ ಸ್ವತಃ ಆ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಸ್ವಾಗತ ಹೇಳ್ತಿದ್ದಾರೆ, ಸ್ವಾಗತ ಮಾಡ್ತಾ ಇದ್ದಾರೆ. देखो देवताए आपके जड़ चित्र VIP है, तो आपको भी पूर्वज जैसा बनना ही है. ಬಾಬಾ ಆ VIPಗಳಿಗೆ ಹೇಳ್ತಾ ಇದ್ದಾರೆ, ನಿಮಗಿಂತ ದೊಡ್ಡ VIPಗಳು ಯಾರು ಅಂದರೆ ದೇವತೆಗಳು. ದೇವತೆಗಳೇ ನಿಮ್ಮ ಪೂರ್ವಜರು. ನೀವು ಕೂಡ ಈಗ ನಿಮ್ಮ ಪೂರ್ವಜರಂತೆ ಆಗಬೇಕು. बाप दादा को देखकर खुश होते, तो बाप दादा भी बच्चों को देखकर खुश होते. ಬಂದವರೆಲ್ಲ ಬಾಪ್ ದಾದಾರವರನ್ನು ನೋಡಿ ಹರ್ಷಿತ ಆಗ್ತಾ ಇದ್ದಾರೆ. ಬಾಪ್ ದಾದಾರವರು ಕೂಡ ಮಕ್ಕಳನ್ನು ನೋಡಿ ಖುಷಿ ಆಗ್ತಾ ಇದ್ದಾರೆ. रिलेशन में आए, जो भी VIP आए हो, बैठे बैठे थक भी गए होंगे, थोड़ा उठो. ಯಾರೆಲ್ಲರೂ ಇವತ್ತು ಅತಿಥಿಗಳಾಗಿ ಬಂದಿದ್ದೀರಿ, ನಾಳೆ ನೀವು ಪರಮಾತ್ಮನ ಸಂಬಂಧದಲ್ಲಿ ಬರಬೇಕು, ಪರಮಾತ್ಮನ ಮಕ್ಕಳಾಗಿ ಬರಬೇಕು. ಕುಳಿತು ಕುಳಿತು ಸುಸ್ತಾಗಿದ್ದೀರಿ, ಅದಕ್ಕಾಗಿ ಸ್ವಲ್ಪ ಸಮಯ ಬಾಬಾ ನಿಮ್ಮನ್ನು ನಿಲ್ಲಿಸಿದ್ದಾರೆ. ಅಚ್ಚ,
वर्तमान समय बाप दादा दो बातों पर अटेंशन दिला रहे। एक स्टॉप, बिंदी लगाओ, पॉइंट लगाओ। दूसरा स्टॉक जमा करो। दोनों जरूरी। ವಿಶೇಷವಾಗಿ ಬಾಬಾ ಮಕ್ಕಳಿಗೆ ಎರಡು ಮಾತಿನ ಬಗ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಮೊದಲನೇದು ಫುಲ್ ಸ್ಟಾಪ್ ಹಾಕ್ರಿ, ಬಿಂದು ಇಡಿ. ಎರಡನೇದು ಸ್ಟಾಕ್ ಜಮಾ ಮಾಡಿಕೊಳ್ಳಿರಿ. दोनों जरूरी। 3 खजाने विशेष जमा करो। अपने पुरुषार्थ की प्रारब्ध अर्थात प्रत्यक्ष फल वह जमा करो. ಯಾವುದನ್ನು ಸ್ಟಾಕ್ ಮಾಡ್ಕೋಬೇಕು? ವಿಶೇಷವಾಗಿ 3 ಖಜಾನೆಗಳ ಬಗ್ಗೆ ಬಾಬಾ ಹೇಳ್ತಾ ಇದ್ದಾರೆ. ಒಂದು, ಪುರುಷಾರ್ಥ ಮಾಡಿ ಅದರ ಪ್ರತ್ಯಕ್ಷ ಫಲ ಪ್ರಾರಬ್ಧವನ್ನು ಜಮಾ ಮಾಡ್ಕೊಳ್ಳಿ. ಎರಡನೇದು ಸದಾ ಸಂತುಷ್ಟ ರಹನಾ, ಸಂತುಷ್ಟ ಕರ್ನಾ. ಎರಡನೇ ವಿಶೇಷತೆ ಅಥವಾ ಖಜಾನೆ ಆಗಿದೆ ಸದಾ ಸಂತುಷ್ಟ ಆಗಿ ಇರುವುದು, ಅನೇಕರನ್ನು ಸಂತುಷ್ಟ ಮಾಡುವುದು. ಈ ಸಂತುಷ್ಟತೆಯ ಸ್ಟಾಕ್ ನಿಮ್ಮ ಹತ್ತಿರ ಜಮಾ ಆಗಿರಬೇಕು. उसके फलस्वरूप दुआएं जमा करो. सिर्फ संतुष्ट रहना नहीं, करना भी है. ಬಾಬಾ ಹೇಳ್ತಾರೆ, ಕೇವಲ ನಾವು ಮಾತ್ರ ಸಂತುಷ್ಟ ಆಗಿ ಇರೋದಲ್ಲ, ಜೊತೆಗೆ ಅನೇಕರನ್ನು ಸಂತುಷ್ಟ ಮಾಡಬೇಕು. ಆಗ ಅದರ ಪ್ರತಿಫಲದಲ್ಲಿ ಅನೇಕರ ಆಶೀರ್ವಾದ ನಮಗೆ ಸಿಗ್ತದೆ. ಆ ಆಶೀರ್ವಾದಗಳ ಖಾತೆಯಲ್ಲಿ ಜಮಾ ಮಾಡ್ಕೊಳ್ಳಿ. लेकिन चलते चलते छोटी छोटी बात में कंफ्यूज हो जाते, हिम्मत ही न हो करके जमा हुए खजाने में भी लकीर लगा देते हो, तो दुआओं का खाता भी जमा हो. उसकी विधि संतुष्ट रहना, संतुष्ट करना. ಬಾಬಾ ಹೇಳ್ತಾರೆ, ಒಮ್ಮೊಮ್ಮೆ ನೀವು ಕನ್ಫ್ಯೂಸ್ ಆಗ್ತೀರಿ, ನಿಮ್ಮ ಧೈರ್ಯವನ್ನು ಕಳ್ಕೋತೀರಿ. ಜಮಾ ಮಾಡಿದ ಖಾತೆಗೆ ಗೆರೆ ಎಳಿತೀರಿ. ಆ ಥರ ಮಾಡಬೇಡಿ. ಆಶೀರ್ವಾದಗಳ ಖಾತೆಯನ್ನು ಜಮಾ ಮಾಡಿಕೊಳ್ಳಿ. ಆಶೀರ್ವಾದದ ಖಾತೆಯನ್ನು ಜಮಾ ಮಾಡಿಕೊಳ್ಳಿಕ್ಕೆ ವಿಧಾನ ಆಗಿದೆ ಸದಾ ಸಂತುಷ್ಟ ಆಗಿ ಇರುವುದು, ಅನೇಕರನ್ನು ಸಂತುಷ್ಟ ಮಾಡುವುದು. तीसरा, सेवा द्वारा सेवा का फल जमा करना. सेवा में भी विशेष निमित्त भाव, निर्माण भाव, निर्मल वाणी, बेहद की सेवा. ಮೂರನೇದು, ಸೇವೆಯ ಮೂಲಕ ಸೇವೆಯ ಫಲವನ್ನು ಜಮಾ ಮಾಡಿಕೊಳ್ಳೋದು. ಸೇವೆಯಲ್ಲಿ ನಿಮಿತ್ತ ಭಾವನೆ ಇರಬೇಕು, ನಿರ್ಮಾಣ ಸ್ಥಿತಿ ಇರಬೇಕು, ನಿರ್ಮಲ ವಾಣಿ ಇರಬೇಕು. ಬೇಹದ್ದಿನ ಸೇವೆ ಮಾಡಬೇಕು. ನನ್ನ ಸೇವೆ, ನನ್ನ ಕೇಂದ್ರ, ನನ್ನ ಬಳಗ ಅಂತ ಹೇಳಬಾರದು. करावनहार मुझ करनहार से करा रहे हैं, यह है बेहद की ಸೇವಾ. ಸದಾ ನೆನ್ಪಿಟ್ಕೋಬೇಕು, ಮಾಡಿಸುವವನು ನನ್ನ ಮೂಲಕ ಮಾಡಿಸುತ್ತಾ ಇದ್ದಾನೆ. ಇದುವೇ ಬೇಹದ್ದಿನ ಸೇವೆ ಆಗಿದೆ. यह तीनों खाते चेक करो, तीनों ही खाते जमा है. मेरापन का अभाव हो, इच्छा मात्रम अविद्या. सोचते हैं इस वर्ष में क्या करना है. ಮೂರು ಖಾತೆಗಳಲ್ಲಿ ಪ್ರತಿದಿನ ಜಮಾ ಆಗ್ತಾ ಇರಬೇಕು. ನನ್ನತನ ಅನ್ನೋದು ಇರಲೇಬಾರದು. ಇಚ್ಛಾ ಮಾತ್ರಂ ಅವಿದ್ಯಾ ಆಗಬೇಕು. अब 6 मास क्या करना है. एक तो खाते में जमा करना, अच्छी तरह से चेक करना, कहाँ कोने में भी हद की इच्छा तो नहीं है, मैं और मेरापन तो नहीं है.
लेवता तो नहीं है, विधाता बनो, लेवता नहीं। ना नाम, ना मान, ना शान, किसी के भी लेवता नहीं, ದಾತಾ ವಿಧಾತ ಬನು. ಬಾಬಾ ಹೇಳ್ತಾರೆ, ಎಲ್ಲ ಖಾತೆಗಳಲ್ಲಿ ಜಮಾ ಮಾಡಿಕೊಳ್ಳ್ರಿ. ನಾನು ನನ್ನತನವನ್ನು ಸಮಾಪ್ತಿ ಮಾಡಿರಿ. ಪ್ರತಿ ಕ್ಷಣದಲ್ಲಿ ಬೇಡುವಂಥವ್ರಾಗಬೇಡಿ, ಕೊಡುವಂಥವ್ರಾಗ್ರಿ. ವಿಧಾತ ಆಗ್ರಿ. ಹೆಸರು, ಸ್ಥಾನ, ಮಾನ, ಕೀರ್ತಿಯನ್ನು ಬೇಡಬೇಡಿ, ಆದರೆ ಅದನ್ನು ಕೊಡುವಂಥವ್ರಾಗ್ರಿ. ದಾತ ಮತ್ತು ವಿಧಾತ ಆಗ್ರಿ. अभी दुख बहुत बढ़ रहा है, बढ़ता रहेगा, इसलिए मास्टर सूर्य बन अनुभूति की किरणें फैलाओ. ದಿನೇ ದಿನೇ ದುಃಖ ಹೆಚ್ಚಾಗ್ತಾ ಇದೆ. ಆದ್ದರಿಂದ ಮಾಸ್ಟರ್ ಸೂರ್ಯ ಆಗಿ ಅನುಭವದ ಕಿರಣಗಳನ್ನು ಹರಡಿಸಿರಿ. जैसे सूर्य एक ही समय में कितनी प्राप्तियाँ कराता है, एक प्राप्ति नहीं कराता, सिर्फ रोशनी नहीं देता, पावर भी देता है, अनेक प्राप्तियाँ कराता है. ಹೇಗೆ ಸೂರ್ಯ ಒಂದೇ ಸಮಯದಲ್ಲಿ ಸೂರ್ಯ ಶಕ್ತಿನೂ ಕೊಡ್ತಾನೆ, ಬೆಳಕೂ ಕೊಡ್ತಾನೆ. ऐसे आप सभी इन 6 मास में ज्ञान सूर्य बन सुख की, खुशी की, शांति की, सहयोग की किरणें फैलाओ. ಜ್ಞಾನ ಸೂರ್ಯ ಆಗಿ ಸುಖದ ಕಿರಣಗಳು, ಖುಷಿಯ ಕಿರಣಗಳು, ಶಾಂತಿಯ ಕಿರಣಗಳು, ಸಹಯೋಗದ ಕಿರಣಗಳನ್ನು ಹರಡಿಸಿರಿ. आपकी सूरत को देखते ही दुख की लहर में कम से कम मुस्कान आ जाए. ನಿಮ್ಮ ಮುಖವನ್ನು ನೋಡಿದ ಕೂಡಲೇ ದುಃಖಿ ಆತ್ಮರ ಮುಖದ ಮೇಲೆ ನಗು ಬರಬೇಕು. आपकी दृष्टि से हिम्मत आ जाए. ನಿಮ್ಮ ದೃಷ್ಟಿಯಿಂದ ಅವರಲ್ಲಿ ಧೈರ್ಯ ಬರಬೇಕು. तो यह अटेंशन देना है, ವಿಧಾತ बनना है. ಇದರ ಬಗ್ಗೆ ವಿಶೇಷ ಗಮನ ಕೊಡಬೇಕು, ವಿಧಾತ ಆಗಬೇಕು. ತಪಸ್ವಿ बनना है, ಮತ್ತೆ ತಪಸ್ವಿ ಆಗಬೇಕು. ऐसी तपस्या करो जो तपस्या की ज्वाला कोई न कोई अनुभूति कराए. ಎಂತಹ ತಪಸ್ಸನ್ನು ನೀವು ಮಾಡಬೇಕೆಂದರೆ ಆ ತಪಸ್ಸಿನ ಜ್ವಾಲೆಯ ಅನುಭವ ನಿಮ್ಮ ಹತ್ತಿರ ಬರುವಂಥವ್ರಿಗೆ ಆಗಬೇಕು. सिर्फ वाणी नहीं सुने, अनुभूति करावे. अनुभूति अमर होती है. वाणी थोड़ा समय अच्छी लगती है, सदा याद नहीं रहती है. ಬರೇ ನಿಮ್ಮ ವಾಣಿ ಕೇಳಬಾರದು, ಬಂದವರು ನಿಮ್ಮಿಂದ ಅನುಭವ ಮಾಡಬೇಕು. ವಾಣಿಯ ಫಲ ಅಲ್ಪಕಾಲದ್ದಾಗಿರ್ತದೆ, ಅನುಭವದ ಫಲ ಹೆಚ್ಚಿನ ಸಮಯ ಉಳಿತದೆ. जो भी संबंध संपर्क में आए उन्हों को हिम्मत, उत्साह, उमंग अपने सहयोग से बाप दादा के कनेक्शन से दिलाओ. ಯಾರೆಲ್ಲರೂ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರ್ತಾರೆ ಅವರಿಗೆ ತಂದೆಯಿಂದ ಉಮಂಗ, ಉತ್ಸಾಹವನ್ನು ಕೊಡಿಸ್ರಿ, ಸಹಯೋಗ ಕೊಡಿ. ज़्यादा मेहनत नहीं कराओ, ना खुद मेहनत करो, ना औरों को कराओ. ಜಾಸ್ತಿ ಪರಿಶ್ರಮ ಪಡಬೇಡಿ, ನೀವು ಪರಿಶ್ರಮ ಮಾಡಬೇಡ್ರಿ, ಅವರಿಂದನೂ ಪರಿಶ್ರಮ ಮಾಡಿಸಬೇಡಿ. निमित्त होना, वाइब्रेशन उमंग उत्साह का बनाओ, जो गंभीर भी उमंग उत्साह में आ जाए. ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಉಲ್ಲಾಸ ಉತ್ಸಾಹದ ವಾತಾವರಣ ಆಗಿರಲಿ. खुशी में मन नाचने लगे. सुना क्या करना है,
ನೀವು ಖುಷಿಯಿಂದ ಕುಣಿತಾ ಇರಬೇಕು. ಹತ್ತಿರ ಬಂದವರು ಕೂಡ ಖುಷಿಯಿಂದ ಕುಣಿಬೇಕು. ಮನಸ್ಸಿನ ಮೂಲಕ ನೃತ್ಯ ಮಾಡಬೇಕು. ಸುನಾ ಕ್ಯಾ ಕರ್ನಾ ಹೈ, ರಿಸಲ್ಟ್ ದೇಖೇಂಗೆ. ತಿಳಿತಲ್ವಾ ಏನು ಮಾಡಬೇಕು ಅಂತ. ಬಾಬಾ ಹೇಳ್ತಾರೆ, ಎಲ್ಲರ ರಿಸಲ್ಟನ್ನು ನಾನು ನೋಡ್ತೀನಿ. किस स्थान ने कितनी आत्माओं को दृढ़ बनाया. ಯಾವುದರ ರಿಸಲ್ಟ್ ನೋಡ್ತಾರಂದರೆ, ಯಾವ ಸೇವಾ ಕೇಂದ್ರದವರು ಎಷ್ಟು ಆತ್ಮರನ್ನು ದೃಢ ಆತ್ಮರನ್ನಾಗಿ ಮಾಡಿದರು. साधारण पोता में नहीं, लेकिन कितनी आत्माओं को उमंग उत्साह में लाया, अनुभूति कराई, दृढ़ता की चाबी दी. ಸಾಧಾರಣ ಲೆಕ್ಕಾಚಾರವನ್ನು ಬಾಬೋರು ನೋಡೋದಿಲ್ಲ, ಆದರೆ ವಿಶೇಷ ನಿಮ್ಮ ಚಾರ್ಟನ್ನು ನೋಡ್ತಾರೆ. ಎಷ್ಟು ಜನರಿಗೆ ನೀವು ಉತ್ಸಾಹ ಉಲ್ಲಾಸ ಕೊಟ್ಟಿದ್ದೀರಿ, ಎಷ್ಟು ಜನರಿಗೆ ಅನುಭವ ಮಾಡಿಸಿದ್ದೀರಿ, ಎಷ್ಟು ಜನರಿಗೆ ದೃಢತೆಯ ಚಾವಿಯನ್ನು ಕೊಟ್ಟಿದ್ದೀರಿ ಅಂತ ನೋಡಲಿಕ್ಕೆ ಬಾಬೋರು ಇಷ್ಟಪಡ್ತಾರೆ. ಹಾತ್ ಉಠಾವ್, ಬನನಾ ಹೀ ಹೇ, ಕರ್ನಾ ಹೀ ಹೇ, ಮನ್ ಕಾ ಹಾತ್ ಉಠಾವ್. ಬಾಬಾ ಕೊಟ್ಟಿದ್ದ ಕೆಲಸವನ್ನು ಮಾಡೇ ಮಾಡ್ತೀವಿ, ಮಾಡಲೇಬೇಕು. ಬಾಬಾ ಹೇಳಿದ ರೀತಿಯಲ್ಲಿ ತಯಾರಾಗಬೇಕು. ಹೀಗೆ ಮನಸ್ಸಿನ ಕೈಯನ್ನು ಎತ್ತಿರಿ. ದೃಢ ನಿಶ್ಚಯ ಕಾ ಹಾತ್ ಉಠಾವ್, ದೃಢ ನಿಶ್ಚಯದ ಕೈಯನ್ನು ಎತ್ತಿರಿ. ಯಹ ತೋ ಸಬ್ ಪಾಸ್ ಹೋ ಗಯೆ. ಈ ವಿಷಯದಲ್ಲಿ ಎಲ್ಲರೂ ಪಾಸ್ ಆಗಿದ್ದೀರಿ. अच्छा, चारों ओर के दिल तख्त नशीन बच्चों को, दूर बैठे भी परमात्मा प्यार का अनुभव करने वाले बच्चों को, सदा होली अर्थात पवित्रता का फाउंडेशन दृढ़ करने वाले, स्वप्न मात्र भी अपवित्रता के अंश मात्र से भी दूर रहने वाले महावीर महावीरनी बच्चों को, सदा हर समय सर्व जमा का खाता जमा करने वाले संपन्न बच्चों को, सदा संतुष्ट मणि बन संतुष्ट रहने और संतुष्ट करने वाले बाप समान बच्चों को, बाप दादा का याद, प्यार, दुआएं और नमस्ते. ತಂದೆಯ ಹೃದಯ ಸಿಂಹಾಸನ ಅಧಿಕಾರಿಯಾಗಿರುವಂಥ ಮಕ್ಕಳಿಗೆ, ಪರಮಾತ್ಮನ ಪ್ರೀತಿಯ ಅನುಭವ ಮಾಡುವಂಥ ಮಕ್ಕಳಿಗೆ, ಸದಾ ಪವಿತ್ರತೆಯ ಆಧಾರದಿಂದ ಹೋಳಿ ಹಬ್ಬ ಆಚರಿಸುವಂಥ ಮಕ್ಕಳಿಗೆ, ಸ್ವಪ್ನ ಮಾತ್ರದಲ್ಲಿಯೂ ಅಪವಿತ್ರತೆಯಿಂದ ದೂರ ಇರುವಂಥ ಮಕ್ಕಳಿಗೆ, ಮಹಾವೀರ ಮಹಾವೀರಣಿಯಾಗಿರುವಂಥ ಮಕ್ಕಳಿಗೆ, ಪ್ರತಿ ಸಮಯದಲ್ಲಿ ಜಮಾ ಖಾತೆಯನ್ನು ಜಮಾ ಮಾಡಿಕೊಂಡು ಸಂಪನ್ನ ಆಗುವಂತಹ ಮಕ್ಕಳಿಗೆ, ಸದಾ ಸಂತುಷ್ಟ ಮಣಿಯಾಗಿ ಸಂತುಷ್ಟ ಇರುವುದು ಮತ್ತು ಸಂತುಷ್ಟ ಮಾಡುವಂತಹ ತಂದೆಯ ಸಮಾನ ಮಕ್ಕಳಿಗೆ, ಬಾಪ್ ದಾದಾರವರ ನೆನಪು ಪ್ರೀತಿ ನಮಸ್ತೆ. दादियों से, दादियाँ तो गुरु भाई है ना, तो साथ में बैठो. भाई साथ में बैठता है. ಎಲ್ಲ ದಾದಿಯರು ನನಗೆ ಗುರು ಬಂಧು ಆಗಿದ್ದಾರೆ ಅಂತ ಬಾಬೋರು ತಿಳಿಸ್ತಾ ಇದ್ದಾರೆ. ಗುರು ಬಂಧುಗಳನ್ನು ಪಕ್ಕದಲ್ಲೇ ಕೂಡಿಸ್ಕೊಳ್ತಾರೆ, ಜೊತೆಗೇ ಕೂಡಿಸ್ಕೊಳ್ತಾರೆ. ಆದ್ದರಿಂದ ಬಾಪ್ ದಾದಾರವರು ಎಲ್ಲ ದಾದಿ ದೀದಿಯವರನ್ನು ತಮ್ಮ ಜೊತೆಗೆ ಕೂಡಿಸಿದ್ದಾರೆ. ಬಾಪ್ ದಾದಾ ರೋಜ ಸ್ನೇಹ ಕಿ ಮಾಲಿಶ್ ಕರ್ತೆ, ಯಹ ಮಾಲಿಶ್ ಚಲಾ ರಹಿ. ಬಾಪ್ ದಾದಾರವರು ಎಲ್ಲ ದಾದಿ ದೀದಿಯವರಿಗೆ ಸ್ನೇಹದ ಮಸಾಜ್ ಮಾಡ್ತಾರೆ. ಈಗೇನು ಬಾಬಾ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ, ಪ್ರೀತಿಯಿಂದ ಪಕ್ಕದಲ್ಲಿ ಕೂಡಿಸಿದ್ದಾರೆ, ಇದು ಎಲ್ಲವೂ ಸಹ ಮಸಾಜ್ ಮಾಡೋದಾಗಿದೆ ಅಂತ ಹೇಳ್ತಾರೆ ಬಾಬಾ.
निमित्त दादियों के समान सेवा में निमित्त भाव में आगे बढ़ना है. ಎಲ್ಲ ದಾದಿಯವರನ್ನು ನೋಡಿ ನೀವು ಮಕ್ಕಳು ಅವರ ಸಮಾನ ಆಗಬೇಕು. ಅವರ ಸಮಾನ ನಿಮಿತ್ತ ಭಾವನೆಯಿಂದ ಸೇವೆ ಮಾಡಬೇಕು. आप लोगों का यह जो पक्का निश्चय है कि करावनहार करा रहा है, चलाने वाला चला रहा है, यह निमित्त भाव सेवा करा रहा है. ಎಲ್ಲ ನಿಮಿತ್ತ ದಾದಿಯವರಲ್ಲಿ ಒಂದು ಪಕ್ಕಾ ನಿಶ್ಚಯ ಇರ್ತದೆ. ಏನು ಅಂದರೆ ಮಾಡಿಸುವವನು ಮಾಡಿಸ್ತಾ ಇದ್ದಾನೆ, ನಡೆಸುವವನು ನಡೆಸ್ತಾ ಇದ್ದಾನೆ, ನಾವು ನಿಮಿತ್ತ ಮಾತ್ರ ನಡೀತಾ ಇದ್ದೀವಿ ಎಂಬ ನಿಮಿತ್ತ ಭಾವನೆಯಿಂದ ಎಲ್ಲ ದಾದಿಯವರು ಸೇವೆ ಮಾಡ್ತಾರೆ. ಮೈಪನ್ ಕುಚ್ ಬಿ ನೈ, ಅವರಲ್ಲಿ ನಾನು ನನ್ನದು ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಸಾರೆ ವಿಶ್ವಕ್ಕೆ ಆಗೆ ನಿಮಿತ್ತ ಎಕ್ಸಾಂಪಲ್ ಹೈ. ಎಲ್ಲ ದಾದಿಯವರು ವಿಶ್ವದ ಮುಂದೆ ಉದಾಹರಣ ಮೂರ್ತಿ ಆಗಿದ್ದಾರೆ. बाप दादा भी सदा विशेष प्यार दुआएं देते रहते. अच्छा बहुत आए हैं तो अच्छा है ना, लास्ट टर्न फास्ट गया. ಇವತ್ತು ಬಹಳ ಸಂಖ್ಯೆಯಲ್ಲಿ ಮಕ್ಕಳು ಬಂದಿದ್ದಾರಂದರೆ ಅದು ಒಳ್ಳೆಯದಲ್ವ. ಕೊನೆಗೆ ಬಂದವರು ಫಾಸ್ಟಾಗಿ ಹೋಗ್ತಾ ಇದ್ದಾರೆ. ಫಾಸ್ಟಾಗಿ ಹೋಗೋದಕ್ಕೇ ಬಂದಿದ್ದಾರೆ. ಡಬಲ್ ವಿದೇಶಿ ಟೀಚರ್ಸ್ಗಳ ಜೊತೆಗೆ ಬಾಬವರು ಮಾತಾಡ್ತಾ ಇದ್ದಾರೆ. सभी मिलके सभी की पालना करने के निमित्त बनते हो, यह बहुत अच्छा पार्ट बजाते हो. खुद भी रिफ्रेश हो जाते, दूसरों को भी रिफ्रेश कर देते हो. अच्छा प्रोग्राम बनाते हो, बाप दादा को पसंद है. खुद रिफ्रेश होंगे तब तो रिफ्रेश करेंगे. बहुत अच्छा, सभी ने रिफ्रेशमेंट की, बाप दादा खुश है. बहुत अच्छा. ಓಂ ಶಾಂತಿ. ವಿದೇಶದ ಶಿಕ್ಷಕಿಯರು ನಿಮಿತ್ತ ಆಗಿ ಪಾಲನೆ ಕೊಡುವಂಥ ಪಾತ್ರ ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀರಿ. ಮಧುಬನಕ್ಕೆ ಬಂದು ನೀವು ರಿಫ್ರೆಶ್ ಆಗ್ತೀರಿ, ಅನೇಕರನ್ನು ರಿಫ್ರೆಶ್ ಮಾಡ್ತೀರಿ. ಈ ನಿಮ್ಮ ಕಾರ್ಯಕ್ರಮ ಬಾಬವ್ರಿಗೂ ಕೂಡ ಇಷ್ಟ ಆಗಿದೆ. ಬಾಬವರು ಕೂಡ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. अच्छा वरदान. नॉलेजफुल स्थिति द्वारा परिस्थितियों को पार करने वाले अंगद समान अचल अडोल भव. ಜ್ಞಾನಪೂರ್ಣ ಸ್ಥಿತಿಯಿಂದ ಪರಿಸ್ಥಿತಿಗಳನ್ನು ದಾಟಿಸುವಂತಹ ಅಂಗದನ ಸಮಾನ ಅಚಲ ಅಡೋಲ ಆತ್ಮ ಆಗಿರಿ. ಜ್ಞಾನಪೂರ್ಣ ಸ್ಥಿತಿಯಿಂದ ಪರಿಸ್ಥಿತಿಗಳಿಂದ ದಾಟಿ ಹೋಗುವಂತಹ ಅಂಗದನ ಸಮಾನ अचल अडोल भव. रावण राज्य की कोई भी परिस्थिति व व्यक्ति जरा भी संकल्प रूप में भी हिला न सके. ऐसे अचल अडोल भव के वरदानी बनो. कोई भी विघ्न गिराने के लिए नहीं, मजबूत बनाने के लिए आता है. ರಾವಣ ರಾಜ್ಯದ ಯಾವುದೇ ಪರಿಸ್ಥಿತಿ, ಯಾವುದೇ ವ್ಯಕ್ತಿಯಿಂದ ನಿಮ್ಮ ಮಾರ್ಗದಲ್ಲಿ ವಿಘ್ನ ಬರಬಾರದು. ವ್ಯಕ್ತಿಯಾಗಲಿ ಪರಿಸ್ಥಿತಿಯಾಗಲಿ ನಿಮ್ಮನ್ನು ಅಲ್ಲಾಡಿಸಬಾರದು. ಅಂಥ ಅಚಲ ಅಡೋಲ ಸ್ಥಿತಿಯಲ್ಲಿ ಇರುವಂತಹ ವರದಾನಿ ಆತ್ಮ ಆಗಿರಿ. ವಿಘ್ನಗಳು ನಿಮ್ಮನ್ನು ಬೀಳಿಸೋದಕ್ಕಾಗಿಯೇ ಬರ್ತವೆ. ಆದರೆ ನೀವು ವಿಘ್ನಗಳಿಂದ ಇನ್ನೂ ಗಟ್ಟಿಯಾಗಬೇಕು. ಜ್ಞಾನಪೂರ್ಣ ಮಕ್ಕಳು ಪರೀಕ್ಷೆ ನೋಡಿ ಸಂಶಯಕ್ಕೆ ಒಳಗಾಗೋದಿಲ್ಲ. ಆದರೆ ದೃಢ ನಿಶ್ಚಯದಿಂದ ಆ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ. ಮಾಯೆ ಯಾವುದೇ ರೂಪದಲ್ಲಿ ಬರಬಹುದು. ತಾವು ಯೋಗಾಗ್ನಿಯನ್ನು ಜಾಗೃತ ಮಾಡಿ ಇಟ್ಕೊಳ್ಳಿ.
ಸದಾ ಜ್ಞಾನ ಸಂಪನ್ನ ಸ್ಥಿತಿಯಲ್ಲಿ ಇರಿ. ಆಗ ವಿಘ್ನಗಳು ಸಮಾಪ್ತಿಯಾಗ್ತವೆ. ತಾವು ಅಚಲ ಅಡೋಲ ಸ್ಥಿತಿಯಲ್ಲಿ ಸ್ಥಿತ ಆಗ್ತೀರಿ. श्लोगन। शुद्ध संकल्प का खजाना जमा हो तो व्यर्थ संकल्पों में समय नहीं जाएगा. ಶುದ್ಧ ಸಂಕಲ್ಪಗಳ ಖಜಾನೆ ಜಮಾ ಆಗಿರಲಿ. ಆಗ ವ್ಯರ್ಥ ಸಂಕಲ್ಪಗಳಲ್ಲಿ ನಿಮ್ಮ ಸಮಯ ಹೋಗೋದಿಲ್ಲ. ಅವ್ಯಕ್ತ ಸೂಚನೆ. ಆತ್ಮಿಕ ಘನತೆ, ಗೌರವ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು धारणे ಮಾಡಿಕೊಳ್ಳಿರಿ. प्योरिटी की पर्सनालिटी के आधार पर ब्रह्मा बाप आदिदेव व पहला प्रिंस बने. ಪವಿತ್ರತೆಯ ಶಕ್ತಿಯ ಆಧಾರದಿಂದ ಬ್ರಹ್ಮ ಬಾಬಾ ಆದಿದೇವ ಆದರೂ ಮೊದಲನೇ ರಾಜಕುಮಾರ ಆಗ್ತಾರೆ. ऐसे आप भी फॉलो फादर कर 1 नंबर की पर्सनालिटी की लिस्ट में आ जाओ. ಹಾಗೆ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ ನೀವು ಮಕ್ಕಳು ಕೂಡ ನಂಬರ್ 1 ವ್ಯಕ್ತಿಯಾಗುವ ಲಿಸ್ಟಲ್ಲಿ ಬಂದ್ಬಿಡಿ. ಕ್ಯೋಂಕಿ ಬ್ರಾಹ್ಮಣ ಜನ್ಮಕ್ಕೆ ಸಂಸ್ಕಾರ ಹಿ ಪವಿತ್ರ ಹೈ. ಏಕೆಂದರೆ ಬ್ರಾಹ್ಮಣ ಜನ್ಮದ ಸಂಸ್ಕಾರನೇ ಪವಿತ್ರತೆಯ ಸಂಸ್ಕಾರ ಆಗಿದೆ. आपकी श्रेष्ठता व महानता ही पवित्रता है. ನಿಮ್ಮ ಶ್ರೇಷ್ಠತೆ ಅಥವಾ ಮಹಾನತೆಯೇ ಪವಿತ್ರತೆ ಆಗಿದೆ. ಅಚ್ಚ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.
ಮರೆಯಲಾರೆ ನೀನೆ ನನಗೆ ಆಸರೆ ಬಾಬಾ ನನಗೆ ಆಸರೆ ಕೊರಳಿನ ಹಾರ ನಾನು ನಿನ್ನ ಕಣ್ಣಿನ ಬೆಳಕು ನಾನು ನಿನ್ನ ಕೊರಳಿನ ಹಾರ ನಾನು ನಿನ್ನ ಮಡಿಲಿನ ಹೂವು ನಾನು ಆತ್ಮ ನಾನು ಜ್ಯೋತಿ ನಾನು ನಿನ್ನ ಮಡಿಲಿನ ನಿನ್ನನೆಂದು ಮರೆಯಲಾರೆ ನಿನ್ನ ನಗಲಿ ಬದುಕಲಾರೆ ನೀನೆ ನನಗೆ ಆಸರೆ ಬಾಬಾ ನನಗೆ ಆಸರೆ ನಿನ್ನನೆಂದು ಮರೆಯಲಾರೆ ಬಾಬಾ ಬಾಬಾ ಶಿವ ಬಾಬಾ 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 ಪ್ರಿಯ ಬಾಬಾ 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 ಶಿವ ಬಾಬಾ 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 ಪ್ರಿಯ ಬಾಬಾ ಬಾಬಾ ನಾನು ನಿನ್ನನ್ನು ಕಂಡೆ ನನ್ನ ಪ್ರೀತಿಯ ಮುದ್ದಿನ ತಂದೆ ಬಾಬಾ ನಾನು ನಿನ್ನನ್ನು ಕಂಡೆ ನನ್ನ ಪ್ರೀತಿಯ ಮುದ್ದಿನ ತಂದೆ ನಿನ್ನ ಸ್ನೇಹಕ್ಕೆ ಮನಸೋತು ನಿನ್ನಯ ಬಳಿ ಬಂದೆ ಬಾಬಾ ನಿನ್ನಯ ಬಳಿ ಬಂದೆ ನಿನ್ನ ಸ್ನೇಹಕ್ಕೆ ಮನಸೋತು ನಿನ್ನಯ ಬಳಿ ಬಂದೆ ಬಾಬಾ ನಿನ್ನಯ ಬಳಿ ಬಂದೆ ಬಾಬಾ ಬಾಬಾ ಶಿವ ಬಾಬಾ 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 ಪ್ರಿಯ ಬಾಬಾ ಭಕ್ತಿಯ ಮಾಡುತ್ತ ಹುಡುಕುತ್ತ ಬಂದೆ ಶಿಲೆಯೆಲ್ಲ ನೀನೆಂದು ಅರಿತುಕೊಂಡೆ ಭಕ್ತಿಯ ಮಾಡುತ್ತ ಹುಡುಕುತ್ತ ಬಂದೆ ಶಿಲೆಯಲ್ಲ ನೀನೆಂದು ಅರಿತುಕೊಂಡೆ